जय बोलो चौबीसों भगवान की जय बोलो ಜನವಾಣಿ ಮಾತಾ ಕಿ ಸದ್ಧರ್ಮ ಬಂಧುಗಳೇ, ಇಂದು ನಾವು ಭಾರತೀಶ ವೈಭವದ ಪ್ರವಚನ ಮಾಲಿಕೆ 6ರನ್ನು ತಮ್ಮ ಮುಂದೆ ಕೆಲವು ಶಬ್ದಗಳ ಮೂಲಕ ಹೇಳಬಯಸುತ್ತೇವೆ. ಪ್ರಥಮ ತೀರ್ಥಂಕರ ವೃಷಭನಾಥರಿಗೆ ದೇವೇಂದ್ರನ ಅನುಮತಿಯಂತೆ ನಾಭಿರಾಜನು ಸುಶೀಲೆಯರು ಉತ್ತಮ ಗುಣವುಳ್ಳವರು ಆದ ಕಚ್ಚ ಮಹಾಕಚ್ಚ ರಾಜನ ಸೋದರಿಯರಾದ ಯಶಸ್ವತಿ ಹಾಗೂ ಸುನಂದೆಯರೆಂಬ ಕನ್ಯೆಯರೊಂದಿಗೆ ವಿವಾಹ ಮಾಡಿದನು. ದೇವತೆಗಳೆಲ್ಲರೂ ಓಡಾಡಿ ಲಗ್ನ ಮಾಡಿದರು. ಒಂದು ದಿವಸ ಯಶಸ್ವತಿ ದೇವಿಯು ಶುಭ ಸ್ವಪ್ನಗಳನ್ನು ಕಂಡಳು. ಪೂರ್ವಭವದಲ್ಲಿ ಹುಲಿಯಾಗಿದ್ದು ನಂತರ ಸರ್ವಾರ್ಥ ಸಿದ್ಧಿಯಲ್ಲಿ ಅಹಮಿಂದ್ರನಾಗಿ ಅಲ್ಲಿಂದ ಚ್ಯುತನಾಗಿ ಈಗ ಯಶಸ್ವತಿ ದೇವಿಯ ಗರ್ಭದಲ್ಲಿ ಅವತರಿಸಿದನು. ಶುಭ ದಿವಸ, ಶುಭ ಲಗ್ನ, ಧ್ರುವ ಯೋಗದಲ್ಲಿ ಚಕ್ರವರ್ತಿಯ ಲಕ್ಷಣಗಳುಳ್ಳ ಪುತ್ರನನ್ನು ಯಶಸ್ವತಿ ದೇವಿಯು ಹಡೆದಳು. ಈ ಬಾಲಕನಿಗೆ ಭರತನೆಂದು ಹೆಸರಿಟ್ಟರು. ಇವನ ಹೆಸರಿನಿಂದಲೇ ಈ ದೇಶಕ್ಕೆ ಭಾರತವೆಂದು ಹೆಸರು ಬಂದಿದೆ. ಕುಮಾರಾವಸ್ಥೆಯನ್ನು ದಾಟಿ ಯೌವನಕ್ಕೆ ಬಂದನು. ಅನೇಕ ಕಲೆಗಳಲ್ಲಿ ಪ್ರವೀಣನಾದನು. ಭರತೇಶನ ನಂತರ ಯಶಸ್ವತಿ ದೇವಿಗೆ ವೃಷಭಸೇನ ಮುಂತಾದ 99 ಜನ ಪುತ್ರರು ಹಾಗೂ ಬ್ರಾಹ್ಮಿ ಎಂಬ ಪುತ್ರಿಯು ಜನಿಸಿದರು. ಎರಡನೇ ಹೆಂಡತಿಯಾದ ಸುನಂದಿಯಲ್ಲಿ ದೇವನಿಗೆ ಸಮಾನವಾದ ಬಾಹುಬಲಿ ಎಂಬ ಪುತ್ರನು ಹಾಗೂ ಸುನಂದರಿ ಎಂಬ ಮಗಳು ಜನಿಸಿದರು. ಅವರೆಲ್ಲರೂ ಚರಮ ಶರೀರಿಗಳು, ಮಹಾ ತೇಜಸ್ವಿಗಳು ಆಗಿದ್ದರು. ವೃಷಭನಾಥರು ಮಕ್ಕಳಿಗೆ ಸಕಲ ವಿದ್ಯೆಗಳನ್ನು ಕಲಿಸಿದರು. ಎಲ್ಲರೂ ದೊಡ್ಡವರಾದರು. ಎಲ್ಲ ಮಕ್ಕಳಲ್ಲಿ ಭರತೇಶನೇ ದೊಡ್ಡವನಿದ್ದನು. ಇವನು ಚಕ್ರವರ್ತಿ ಆದರೆ ಬಾಹುಬಲಿಯು ಕಾಮದೇವನಾಗಿದ್ದನು. ಭರತೇಶನಿಗೆ 96,000 ರಾಣಿಯರು, 6 ಖಂಡದ ಅಧಿಪತ್ಯ, 14 ರತ್ನಗಳು, 9 ನಿಧಿಗಳು, ಇನ್ನೂ ಬಹಳ ವೈಭವವಿದ್ದರೂ ಸಹಿತ ಈ ದೊಡ್ಡ ಪರಿಗ್ರಹದ ಮಧ್ಯದಲ್ಲಿದ್ದರೂ ಸಹ 1000 ವರ್ಷ ತಪಸ್ಸು ಮಾಡಿದ ಸನ್ಯಾಸಿಯಂತೆ ಯಾವಾಗಲೂ ಆತ್ಮಧ್ಯಾನದಲ್ಲಿಯೇ ಇರುತ್ತಿದ್ದನು. ಸಮಯಾನುಸಾರ ಸ್ವಲ್ಪ ವೇಳೆ ಸಿಕ್ಕಾಗ ರಾಜ್ಯಭಾರ, ರಾಣಿಯರೊಂದಿಗೆ ಮಕ್ಕಳೊಂದಿಗೆ ಸಮಯ ಕಳೆಯುತ್ತಿದ್ದನು. ಕಣ್ಣು ಮುಚ್ಚಿದೊಡನೆ ಭರತೇಶನಿಗೆ ಸಿದ್ಧ ಪರಮೇಷ್ಠಿಗಳೇ ದರ್ಶನ ನೀಡುತ್ತಿದ್ದರು. ತನ್ನ ಹೃದಯಕ್ಕೆ ಅವರನ್ನು ಆಗಾಗ ಕರೆತಂದು ಭಕ್ತಿಯಿಂದ ಅವರ ದರ್ಶನ, ಸ್ತುತಿ, ಆರಾಧನೆ ಮಾಡಿ ಬೀಳ್ಕೊಡುತ್ತಿದ್ದನು. ಇದು ಭರತೇಶನಿಗೆ ಬಹಳ ಸುಲಭವಾಗಿತ್ತು. ಹೀಗೆ ಭರತೇಶನು ಆನಂದದಿಂದ ಹಾಗೂ ಆತ್ಮಜ್ಞಾನದಿಂದ ರಾಜ್ಯವಾಳುತ್ತಾ ಸಾಗಿದನು. ಭರತೇಶ್ವರನು ಒಂದು ದಿವಸ ಅರಮನೆಯಲ್ಲಿ ಮಲಗಿಕೊಂಡಿದ್ದನು. ಬೆಳಗಿನ ಜಾವ ಅವನಿಗೆ 16 ಸ್ವಪ್ನಗಳು ಕಂಡವು. ಆ ಸ್ವಪ್ನಗಳನ್ನು ಕಂಡು ಚಕ್ರೇಶನು ಆಶ್ಚರ್ಯಚಕಿತನಾದನು. ಅಯ್ಯೋ, ಈ ಸ್ವಪ್ನಗಳ ಫಲ ಏನಿರಬಹುದು? ಎಲ್ಲ ಸ್ವಪ್ನಗಳು ವಿಚಿತ್ರವಾಗಿವೆ ಮುಂತಾಗಿ ವಿಚಾರ ಮಾಡತೊಡಗಿದನು. ಆರೋಗ್ಯವಂತರಿಗೆ ಬೀಳುವ ಸ್ವಪ್ನಗಳು ನಿಜವಾಗಿಯೂ ಫಲ ನೀಡೇ ನೀಡುತ್ತವೆ. ಭರತೇಶನಂತೂ ಆರೋಗ್ಯವಂತ, ಶಕ್ತಿಶಾಲಿ, ಬುದ್ಧಿವಂತ, ಆತ್ಮದರ್ಶನ ಹಾಗೂ ಸಿದ್ಧ ಪರಮೇಶ್ವರ ದರ್ಶನ ಮಾಡುವಂಥವನು. ಇವನಿಗೆ ಬಿದ್ದ ಸ್ವಪ್ನಗಳಂತೂ ನಿಜವಾಗಲೇಬೇಕಿತ್ತು. ಕೊನೆಗೆ ಭರತೇಶ್ವರನು ಆಶ್ಚರ್ಯಗಾಬರಿಯಾಗಿ ಮಂತ್ರಿಗಳನ್ನು ಹಾಗೂ ಪುರೋಹಿತರನ್ನು ಕರೆಸಿ ಸ್ವಪ್ನಗಳ ಫಲಗಳೇನೆಂದು ಕೇಳಲಾಗಿ ಅವರು ಹೇಳುತ್ತಾರೆ, ಭಗವಾನ್ ವೃಷಭನಾಥ ದೇವರಿಂದ ಕೇಳಿ ತಿಳಿಯಲು ಹೇಳಿದರು. ಅವರ ಸಲಹೆಯಂತೆ ಭರತೇಶ್ವರನು ವೃಷಭನಾಥ ತೀರ್ಥಂಕರರ ಧರ್ಮಸಭೆಗೆ ಆಗಮಿಸುತ್ತಾನೆ. ಅವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾನೆ. ತನ್ನ ಉಚಿತ ಯೋಗ್ಯ ಸ್ಥಾನದಲ್ಲಿ ಕುಳಿತುಕೊಂಡನು. ಸರಿಯಾದ ಸಮಯದಲ್ಲಿ ಭರತೇಶ್ವರನು, ಹೇ ಭಗವಾನ್, ನಾನು ಕೆಲವು ದಿನಗಳ ಹಿಂದೆ 16 ಸ್ವಪ್ನಗಳನ್ನು ನೋಡಿದ್ದೇನೆ. ಅವೆಲ್ಲವೂ ಬಹಳ ವಿಚಿತ್ರವಾಗಿವೆ ಹಾಗೂ ಅಪಶಕುನಗಳಂತೆ ನನಗೆ ಕಂಡಿವೆ. ದಯವಿಟ್ಟು ಆ ಸ್ವಪ್ನಗಳ ಫಲವೇನೆಂದು ದಯಮಾಡಿ ತಿಳಿಸಿರಿ ಎಂದು ಕೈ ಜೋಡಿಸಿ ವಿನಯಪೂರ್ವಕವಾಗಿ ಕೇಳಿದನು. ಆಗ ಭಗವಾನರು
ಒಂದೊಂದಾಗಿ ಅವುಗಳ ಲಕ್ಷಣಗಳನ್ನು ಹೇಳುವೆನೆಂದರು. 1ನೇ ಸ್ವಪ್ನ. 1ನೇ ಸ್ವಪ್ನದಲ್ಲಿ 23 ಸಿಂಹಗಳನ್ನು ಕಂಡಿರುವಿ. ಇದರ ಅರ್ಥವೇನೆಂದರೆ, ವರ್ಧಮಾನ ಸ್ವಾಮಿಯನ್ನು ಬಿಟ್ಟು ಉಳಿದ ತೀರ್ಥಂಕರರ ಕಾಲದಲ್ಲಿ ದುರ್ನಯಗಳ ಉತ್ಪತ್ತಿ ಆಗುವುದೇ ಇಲ್ಲ. ಅಂದರೆ ಅಂತಿಮ ತೀರ್ಥಂಕರ ವರ್ಧಮಾನರ ಕಾಲದಲ್ಲಿ ಈ ಬ್ರಾಹ್ಮಣರು ಧರ್ಮದಿಂದ ಚ್ಯುತರಾಗಿ ನಡೆಯುತ್ತಾರೆ. ಇವರನ್ನು ನೋಡಿ ಇತರರು ದುರ್ನಡತೆಯಿಂದ ನಡೆಯುತ್ತಾರೆ. ಇದು 1ನೇ ಸ್ವಪ್ನದ ಫಲ. 2ನೇ ಸ್ವಪ್ನ. ಈ ಸ್ವಪ್ನದಲ್ಲಿ ಸಿಂಹದ ಮರಿಯನ್ನು ಹಿಂಬಾಲಿಸಿದ ಮೃಗಗಳನ್ನು ಕಂಡಿರುವೆ. ಇದರ ಅರ್ಥ ಏನೆಂದರೆ, ವರ್ಧಮಾನ ಸ್ವಾಮಿಯ ತೀರ್ಥದಲ್ಲಿ ಧನಧಾನ್ಯಾದಿ ಪರಿಗ್ರಹ ಉಳ್ಳವರಾದ ಮಿಥ್ಯಾದೃಷ್ಟಿಗಳು ಜನಿಸುತ್ತಾರೆ. ಈ ಮಿಥ್ಯಾದೃಷ್ಟಿಗಳಿಂದ ಧರ್ಮಕ್ಕೆ ಕಲಂಕ ಹತ್ತುತ್ತದೆ. ಬಹುಸಂಖ್ಯಾತರು ಅಧರ್ಮಿಗಳಾಗಿ ದುಃಖಿಯಾಗುತ್ತಾರೆ. ಚತುರ್ಗತಿ ಭ್ರಮಣಕ್ಕೆ ಕಾರಣರಾಗುತ್ತಾರೆ. ಇದು 2ನೇ ಸ್ವಪ್ನದ ಫಲ. ಇನ್ನು 3ನೇ ಸ್ವಪ್ನ. ಈ ಸ್ವಪ್ನದಲ್ಲಿ ಭಾರ ಹೊತ್ತ ಕುದುರೆಯನ್ನು ಕಂಡಿದ್ದೀರಿ. ಇದರ ಅರ್ಥ, ದುಷ್ಮ 5ನೇ ಕಾಲದಲ್ಲಿ, ಅಂದರೆ ಈಗ ಸದ್ಯ ನಡೆಯುವ ಪಂಚಮ ಕಾಲದಲ್ಲಿ ಸಾಧುಗಳು ಸಮಸ್ತ ತಪೋಗುಣ ಹಾಗೂ ಮೂಲೋತ್ತರ ಗುಣಗಳನ್ನು ಧರಿಸಲಿಕ್ಕೆ ಅಸಮರ್ಥರಾಗಿರುತ್ತಾರೆ. 28 ಮೂಲ ಗುಣಗಳು 36 ಉತ್ತರ ಗುಣಗಳನ್ನು ಪಾಲಿಸುವಲ್ಲಿ ಆಲಸಿಗಳಾಗುತ್ತಾರೆ. ಕೆಲವರು ಮಾತ್ರ ಅಲ್ಪ ಗುಣಗಳನ್ನು ಪಾಲಿಸುತ್ತಾರೆ. 3ನೇ ಸ್ವಪ್ನದ ಫಲ ಇದು. ಇನ್ನು 4ನೇ ಸ್ವಪ್ನ. ಒಣಗಿದ ಎಲೆಗಳನ್ನು ತಿನ್ನುವ ಆಡುಗಳನ್ನು ಈ ಸ್ವಪ್ನದಲ್ಲಿ ಕಂಡಿರುವೆ. ಇದರ ಅರ್ಥವೇನೆಂದರೆ, ಪಂಚಮ ಕಾಲದಲ್ಲಿ ಮನುಷ್ಯರು ಸದಾಚಾರವನ್ನು ತ್ಯಜಿಸಿ ದುರಾಚಾರದಿಂದ ನಡೆಯುತ್ತಾರೆ. ಇನ್ನು 5ನೇ ಪ್ರಶ್ನೆ ಸ್ವಪ್ನ. ದೊಡ್ಡ ಆನೆಯನ್ನೇರಿ ಕುಳಿತ ಮಂಗನನ್ನು ನೋಡಿರುವೆ. ಇದರ ಅರ್ಥ ಏನೆಂದರೆ, ಪುರಾತನ ಕ್ಷತ್ರಿಯ ವಂಶವು ನಾಶವಾಗಿ ಕುಲಹೀನರಾದವರು ಈ ಪೃಥ್ವಿಯನ್ನು ಆಳುವರು ಹಾಗೂ ರಕ್ಷಿಸುವವರು ಆಗುತ್ತಾರೆ. ಉಚ್ಚ ಕುಲದವರು ಈ ಕುಲಹೀನರ ಅಡಿಯಾಳಾಗಿ ಬೇಕಾಗುತ್ತದೆ. 6ನೇ ಸ್ವಪ್ನ. ಕಾಗೆಗಳಿಂದ ಗೂಗಿಗೆ ಬಹು ಬಾಧೆ ಉಂಟಾಗುವುದು. ಇದರ ಅರ್ಥವೇನೆಂದರೆ, ಜನರು ಧರ್ಮದ ಇಚ್ಛೆಯಿಂದ ಜೈನ ಮುನಿಗಳನ್ನು ಬಿಟ್ಟು ಅನ್ಯ ಮತಸ್ಥರನ್ನು ಅನುಸರಿಸುವವರಾಗುತ್ತಾರೆ. ಅಂದರೆ ಅನ್ಯ ಧರ್ಮದ ಪಾಲನೆ ಮಾಡುವವರಾಗುತ್ತಾರೆ. ಇದು ಈಗ ಬಹಳ ಕಡೆ ನಾವು ಎಲ್ಲರೂ ನೋಡುತ್ತಿದ್ದೇವೆ. 7ನೇ ಪ್ರಶ್ನೆ ಸ್ವಪ್ನ. ಕುಣಿಯುತ್ತಿರುವ ಭೂತಗಳನ್ನು ಕಂಡಿರುವಿ. ಇದರ ಅರ್ಥವೇನೆಂದರೆ, ಪ್ರಜೆಗಳು ದೇವರೆಂದು ಬುದ್ಧಿಯಿಂದ ವ್ಯಂತರ ಹಾಗೂ ನೀಚ ದೇವತೆಗಳನ್ನು ಪೂಜಿಸುವರು, ಭಕ್ತಿ ಮಾಡುವುದು, ಆರಾಧಿಸುವುದು ಮೊದಲಾದ ಕ್ರಿಯೆಗಳನ್ನು ಮಾಡುತ್ತಾರೆ. ಅಂದರೆ ಮಿಥ್ಯಾದೃಷ್ಟಿಗಳ ಸಂಖ್ಯೆ ಹೆಚ್ಚಾಗುತ್ತದೆ. 8ನೇ ಸ್ವಪ್ನ. ಸುತ್ತಲೂ ನೀರು, ನಡುವೆ ಒಣಗಿದ ಸರೋವರ. ಈ ಸ್ವಪ್ನವನ್ನು ಕಂಡಿರುವೆ. ಇದರ ಅರ್ಥ ಏನೆಂದರೆ, ಧರ್ಮವು ಆರ್ಯಖಂಡದಿಂದ ಚ್ಯುತವಾಗಿ, ಅಂದರೆ ನಾಶವಾಗಿ, ಸುತ್ತಲೂ ಇರುವ ಮ್ಲೇಚ್ಛ ಖಂಡಗಳಲ್ಲಿ ಧರ್ಮವು ಉಳಿಯುತ್ತದೆ. 9ನೇ ಪ್ರಶ್ನೆ ಸ್ವಪ್ನ. ಧೂಳಿಯಿಂದ ಮುಸುಕಿದ ರತ್ನಗಳನ್ನು ನೋಡಿದರೂ ಅರ್ಥ, ಪಂಚಮ ಕಾಲದಲ್ಲಿ ತಪೋ ಮಹಿಮೆಯುಳ್ಳವರಾದ ಮುನಿಗಳು ಇರುವುದಿಲ್ಲ. ಅಂದರೆ ಸಂಪೂರ್ಣ ಚಾರಿತ್ರವಂತ ಮುನಿಗಳು ಇರುವುದಿಲ್ಲ. ಅಂದರೆ ಹೆಚ್ಚಾಗಿ ದ್ರವ್ಯಲಿಂಗಗಳೇ ಇರುತ್ತಾರೆಂದು ಅರ್ಥ. 10ನೇ ಸ್ವಪ್ನ. ಪೂಜಿಸಿದ ನೈವೇದ್ಯವನ್ನು ನಾಯಿ ತಿನ್ನುತ್ತದೆ. ಈ ಸ್ವಪ್ನದ ಅರ್ಥ, ವ್ರತನಿರತನಾದ ಬ್ರಾಹ್ಮಣರು ಗುಣವಂತರಾದ ಮುನಿ ಮಹಾರಾಜರ ಸತ್ಕಾರವನ್ನು ಹೊಂದುತ್ತಾರೆ. ಆದರೆ ಸತ್ಪಾತ್ರ ದಾನಧಾರಿಗಳಾದ ಮುನಿರಾಜರು ಹೊಂದತಕ್ಕ ಸತ್ಕಾರವನ್ನು ನೀಚರು ಹೊಂದುತ್ತಾರೆಂದು ಅರ್ಥ. 11ನೇ ಸ್ವಪ್ನ. ಗುಟುಕು ಹಾಕುವ ಗೋಳಿ. ಇದನ್ನು ಕಂಡಿರುವೆ. ಈ ಸ್ವಪ್ನ ಅರ್ಥವೇನೆಂದರೆ,
ತಾರುಣ್ಯಾವಸ್ಥೆಯಲ್ಲಿ ವಿರಕ್ತರು, ಯತಿಯ ವೇಷದಲ್ಲಿ ಸ್ಥಿತರಾಗಿ ಇರುವರು, ಮುಪ್ಪಾವಸ್ಥೆಯಲ್ಲಿ ಸ್ಥಿರವಾಗಿರಲಾರರು. 12ನೇ ಸ್ವಪ್ನ. ಕಂಕಣ ಸುತ್ತಲ್ಪಟ್ಟ ಚಂದ್ರ. ಇದನ್ನು ನೋಡಿರುವಿ. ಇದರ ಅರ್ಥವೇನೆಂದರೆ ತಪೋಧಾರಿಗಳಲ್ಲಿ ಮನಪರ್ಯ ಜ್ಞಾನ ಸಹಿತ ಅವಧಿ ಜ್ಞಾನವು ಉಂಟಾಗುವುದಿಲ್ಲ. ಅಂದರೆ ಎರಡೂ ಜ್ಞಾನಗಳು, ಅಂದರೆ ಮನಪರ್ಯ ಜ್ಞಾನ, ಅವಧಿ ಜ್ಞಾನಗಳು ಉಂಟಾಗುವುದಿಲ್ಲವೆಂದು ಭಾವವು. 13ನೇ ಸ್ವಪ್ನ. ಒಂದಕ್ಕೊಂದು ಸೇರಿದ 2 ಎತ್ತುಗಳ ಸಂಚಾರ. ಇದರ ಅರ್ಥವೇನೆಂದರೆ ಮುನಿಗಳು ಒಬ್ಬೊಬ್ಬರೇ ವಿಹಾರ ಮಾಡಲಾರರು, ಸಮೂಹವಾಗಿ ವಿಹಾರ ಮಾಡುತ್ತಾರೆ ಎಂದರ್ಥ. 14ನೇ ಸ್ವಪ್ನ. ಮೋಡಗಳು ಆವರಿಸಿದ ಸೂರ್ಯ. ಈ ಸ್ವಪ್ನದ ಅರ್ಥವೇನೆಂದರೆ ಪಂಚಮ ಕಾಲದಲ್ಲಿ ಕೇವಲ ಜ್ಞಾನವೆಂಬ ಸೂರ್ಯನ ಉದಯವೂ ಆಗುವುದೇ ಇಲ್ಲ ಎಂಬುದು ಸನ್ನು ಸೂಚಿಸುತ್ತದೆ. 15ನೇ ಸ್ವಪ್ನ. ಒಣಗಿದ ಮರಗಳನ್ನು ನೋಡಿದನು. ಇದರ ಅರ್ಥವೆಂದರೆ ಪುರುಷರ ಹಾಗೂ ಸ್ತ್ರೀಯರ ಚಾರಿತ್ರ್ಯದ ಆಚರಣೆಯಲ್ಲಿ ಲೋಪವಾಗುವುದು. 16ನೇ ಸ್ವಪ್ನ. ಶಿಥಿಲವಾದ ಎಲೆಗಳನ್ನು ನೋಡಿದರ ಅರ್ಥವೇನೆಂದರೆ ಮಹಾ ಔಷಧಗಳಲ್ಲಿ ರಸವು ನಷ್ಟವಾಗುವುದು, ಅಂದರೆ ಔಷಧಗಳ ಶಕ್ತಿಯು ಕುಂದುವುದು ಎಂದು ಭಾವವು. ಚಕ್ರೇಶನೇ, ಈ ರೀತಿಯಿಂದ ಸ್ವಪ್ನಗಳನ್ನು ನೀನು ಕಂಡಿರುವಿ. ಆದರೆ ಈ ಸ್ವಪ್ನಗಳ ಫಲವು ಮುಂದಿನ ಪಂಚಮ ಕಾಲದಲ್ಲಿ ಉದಯಕ್ಕೆ ಬರುತ್ತದೆ. ಭರತ ಚಕ್ರೇಶನೇ, ನೀನು ಕಂಡ ಈ ಸ್ವಪ್ನಗಳು ಈಗ ಸದ್ಯದ ಸ್ಥಿತಿಗೆ ಏನೂ ಸಂಬಂಧವಿಲ್ಲ. ಈಗ ಚತುರ್ಥ ಕಾಲವಿದೆ. ಈಗ ಇಂಥ ಅನಿಷ್ಟ ಘಟನೆಗಳು ಯಾವುವು ಸಂಭವಿಸುವುದಿಲ್ಲ. ಇವೆಲ್ಲ ಪಂಚಮ ಕಾಲದಲ್ಲಿ ಈ ಸ್ವಪ್ನಗಳ ಫಲ ಸಂಬಂಧದ ಘಟನೆಗಳು ಜರುಗುತ್ತವೆ. ಭವ್ಯನೇ, ನೀನು ಸೃಷ್ಟಿಸಲ್ಪಟ್ಟಂಥ ಈ ಬ್ರಾಹ್ಮಣ ವರ್ಗವು ಚತುರ್ಥ ಕಾಲದ ತನಕ ಯೋಗ್ಯ ಆಚಾರ ವಿಚಾರವುಳ್ಳವರಾಗಿದ್ದು, ನಂತರ ಕಲಿಯುಗದ ಪ್ರಭಾವದಿಂದ ಅವರೆಲ್ಲರೂ ತಾವು ಉತ್ತಮ ಜಾತಿಯವರೆಂದು ಗರ್ವದಿಂದ ಭ್ರಷ್ಟರಾಗಿ ದೋಷಪೂರಿತ ಆಚಾರವುಳ್ಳವರಾಗಿ ಜೈನ ಧರ್ಮಕ್ಕೆ ಪ್ರತಿಕೂಲರಾಗಿ ನಡೆಯತೊಡಗುತ್ತಾರೆ. ಧರ್ಮದ್ರೋಹಿಗಳಾಗಿ ಜೀವಹಿಂಸೆಯಲ್ಲಿ ಆಸಕ್ತರಾಗಿಯೂ ಪಾಪ ಕಾರ್ಯಗಳಲ್ಲಿ ಭಾಗಿಯಾಗುತ್ತಾರೆ. ನಿನ್ನ ಈ 14 ಸ್ವಪ್ನಗಳ ದರ್ಶನವು ಕಲಿಯುಗದಲ್ಲಿ ಧರ್ಮದ ಸ್ಥಿತಿಯ ನಾಶಕ್ಕೆ ಸೂಚಕವಾಗಿದೆ. ಈ ಸ್ವಪ್ನಗಳ ಫಲಗಳನ್ನು ಕೇಳಿದ ಭರತೇಶನು ಗಾಬರಿಯಾಗಿ ಆಶ್ಚರ್ಯಚಕಿತನಾಗಿ ಪುನಃ ಕೇಳುತ್ತಾನೆ, ಭಗವಂತನೇ, ಈ ಘಟನೆಗಳು ಕುರಿತು ಸ್ವಲ್ಪ ಗಾಬರಿ ಅನಿಸುತ್ತದೆ. ಅದಕ್ಕಾಗಿ ಇವುಗಳ ಕುರಿತು ಶಾಂತಿ ಉಂಟಾಗಲು ಏನು ಮಾಡಬೇಕು ಎಂದು ಕೇಳಿದನು. ಆಗ ವೃಷಭ ತೀರ್ಥಂಕರರು ಹೇಳುತ್ತಾರೆ, ಜನತೆಯು ಭಕ್ತಿಯಿಂದ ಶುಭ ಭಾವನೆಯಿಂದ ಜಿನೇಂದ್ರ ಭಗವಂತರ ಅಭಿಷೇಕ, ಪೂಜೆ, ಆರಾಧನೆಗಳನ್ನು, ಶಾಂತಿಕ ಪೂಜೆಗಳನ್ನು, ಸತ್ಪಾತ್ರದಾನಗಳನ್ನು, ಆತ್ಮಧ್ಯಾನ ಮುಂತಾದ ಶುಭ ಕಾರ್ಯಗಳನ್ನು ಯಥಾರ್ಥ ಭಕ್ತಿ ಭಾವನೆಯಿಂದ ಮಾಡಲೇಬೇಕು. ಇದರಿಂದ ಆ ಅನಿಷ್ಟಗಳ ಶಕ್ತಿ ಕಡಿಮೆಯಾಗುತ್ತದೆ ಎಂದು ಹೇಳಿದರು. ಅದೇ ಪ್ರಕಾರ ಭರತ ಚಕ್ರವರ್ತಿಯು ರಾಜ್ಯದ ಎಲ್ಲ ಜನಮಂದಿರಗಳಲ್ಲಿ ಪೂಜಾಭಿಷೇಕ, ಶಾಂತಿಕ ಪೂಜೆ, ಸತ್ಪಾತ್ರದಾನ, ಆತ್ಮಧ್ಯಾನ ಕೈಗೊಂಡನು. ಜನತೆಯಿಂದಲೂ ಮಾಡಲು ಆಜ್ಞಾಪಿಸಿದನು. ಎಲ್ಲರೂ ಆ ಶುಭ ಕಾರ್ಯಗಳನ್ನು ಆನಂದ ಉತ್ಸಾಹ ಭಕ್ತಿಯಿಂದ ಮಾಡಿದರು. ಈಗ ಇಲ್ಲಿಗೆ ಮುಗಿಯಿತು. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ಲರಿಗೂ ಜೈ ಜಿನೇಂದ್ರಗಳು.